ಸರ್ ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು VMD ಮಂಜುನಾಥ್ ಅಂತ. ಮಂಜುನಾಥ್ ಅವ್ರು ಎಲ್ಲಿಂದ ಬರ್ತಿದ್ರ? ನಾವು ಬೆಂಗಳೂರಿಂದ KR ಪುರಂ. ಓಕೆ ಸರ್, KR ಪುರಂ ITBT ಸಿಟಿ. ಹೌದು, ಸಿಟಿ. ITBT ಸಿಟಿನಲ್ಲೂ ನೀವು ವ್ಯವಸಾಯ ಮಾಡ್ಕೊಂಡು ಹಳ್ಳಿ ಕಾರ್ ಸಾಕೊಂಡು ಎಲ್ಲ ಇದು ಮಾಡ್ಕೊಂಡು ಬರ್ತಾ ಇದ್ದೀರಾ? ಹೌದು. ಏನ್ ಅನ್ಸುತ್ತೆ ಸರ್? ಸರ್, ಈ ಸತಿ ಇದು ಜಾತ್ರೆ ಸುಮಾರು ಒಂದು 7-8 ವರ್ಷದಿಂದ ನಿಂತೋಗಿತ್ತಂತೆ. ಓಕೆ. ಈ ಸತಿ ಪಾಪ ಯಾರೋ ನಮ್ಮ MLA ಸಾಹೇಬ್ರು ಜನ ಜಾಸ್ತಿ ಸೇರ್ಸ್ಬೇಕು, ಜಾತ್ರೆ ಜೋರಾಗಿ ಮಾಡಿಸ್ಬೇಕು ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ಬಹುಮಾನಗಳೆಲ್ಲ ಚೆನ್ನಾಗಿಟ್ಟು ಚೆನ್ನಾಗಿ ಮಾಡ್ತಾ ಇದಾರೆ. ಜನ ಸಾಕಷ್ಟು ಜನ ಸೇರಿದ್ದಾರೆ, ಸಾಕಷ್ಟು ಜನ ದನವೂ ಜಾಸ್ತಿ ಜನ ಬಂದಿದ್ದಾರೆ. ಓಕೆ, ಅಂದ್ರೆ ಈಗ ನಿಮ್ಗೆ ಖುಷಿ ಆಗ್ತಾ ಇದೆ? ನಮ್ಗಂತೂ ಖುಷಿ ಆಗ್ತಾ ಇದೆ. ಅಂದ್ರೆ ಈಗ ನೀವು ಬೇರೆ ಯಾವೆಲ್ಲ ಜಾತ್ರೆಗೆ ಹೋಗಿದ್ದಾರೆ ಸರ್ ನೀವು? ಸರ್, ನಾವು ಫಸ್ಟ್ ನಮ್ ಸಪ್ಲಮ್ಮ, ಅದು ಬಿಟ್ರೆ ಸಿಹಳಿ, ಬೇಬಿ, ದೇವನಹಳ್ಳಿ ಹತ್ರ ಒಂದು ಫ್ಯಾಷನ್ ಶೋ ಮಾಡಿ. ಓಕೆ. ಸೊ ಯೂಶಲಿ ಎಲ್ಲ ಜಾತ್ರೆ ಹೋಗ್ತಾರೆ. ಎಲ್ಲ ಜಾತ್ರೆ ಮಾಡಿ. ಈಗ ನೀವು ಎಲ್ಲಾ ಜಾತ್ರೆಗೆ ಹೋಗಿರ್ತೀರಲ್ವಾ, ಫೆಸಿಲಿಟೀಸ್ ವೈಸ್ ನೋಡಿರ್ತೀರಾ? ಹೌದೌದು. ಸೌಕರ್ಯಗಳು ಎಲ್ಲೆಲ್ಲಿ ಯಾವ ತರ ಕೊಡ್ತಾರೆ ಅಂತ ಗೊತ್ತಿರುತ್ತೆ ನಿಮ್ಗೆ. ಸೊ ಈಗ ನಮ್ಮ ಮದ್ದೂರು ಜಾತ್ರೆನಲ್ಲಿ ಸೌಕರ್ಯ ಯಾವ ತರ ಇದೆ ಸರ್? ಸರ್, ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀರು ಟ್ಯಾಂಕರ್ಗಳು ಬರ್ತಾನೆ ಇರುತ್ತೆ, ಮತ್ತೆ ಕರೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಓಕೆ. ಡಾಕ್ಟರ್ ಇದಾರೆ. ಓಕೆ, ಚೆನ್ನಾಗಿ ಮಾಡಿದ್ದಾರೆ. ಈಗ ನಗರಸಭೆಯವರು, ಪೊಲೀಸರು ಎಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದು, ನೋಡಿ, ಒಳಗಡೆ ಕಾರ್ಗಳು ಬರ್ದಿರಂಗೆ ಎಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ. ಟ್ರಾಫಿಕ್ ಟೂ ವೀಲರ್ ಮಾತ್ರ ಬಿಟ್ಕೊಂಡು ದನ ಕರುಗೆ ತೊಂದರೆ ಮಾಡಿದ್ರೆ ಚೆನ್ನಾಗಿ. ಓಕೆ, ಅಂದ್ರೆ ಈಗ ಟ್ರಾಫಿಕ್ ಪೊಲೀಸರು ಎಲ್ಲ ಅವಾಯ್ಡ್ ಮಾಡಿದ್ದಾರೆ, ಟ್ರಾಫಿಕ್ ಎಲ್ಲ ಅವಾಯ್ಡ್ ಮಾಡ್ತಾರೆ. ಓಕೆ, ಫೈನ್ ಸರ್, ಒಳ್ಳೇದಾಗ್ಲಿ. ಈಗ ಏನೆಲ್ಲಾಗಿದೆ ಸರ್ ಇದಕ್ಕೆ? ಸರ್, ಇದು ಈಗ ಜಸ್ಟ್ ಆರಲ್ಲಿಂದ ಈಗ ಒಂದೊಂದ್ ಕಡೆಗೆ ನಮ್ ಸಪ್ಲಮ್ ಅಲ್ಲಿ ಎಲ್ಲಾ ಜಾತ್ರೆನಲ್ಲೂ ಆರಲ್ ಮಾಡಿದ್ವು ನೋಡಿ. ಇನ್ನ ಇದು ಆರಲ್ ಒಂದ್ ಕಡೆ ಉಳ್ಸ್ಕೊಂಡಿದೆ, ಇನ್ನ ಕಡೆ ಬರ್ಲಿಲ್ಲ. ಇದು ನೋಡಿ, ಇದ್ರಲ್ಲಿ ಇದು ಅಷ್ಟೇ, ಅದು ಒಂದ್ ಕಡೆ ಹುಟ್ಟಿದೆ, ಇನ್ನೊಂದ್ ಕಡೆ ಹುಟ್ಲಿಲ್ಲ ನೋಡಿ, ಹಂಗೆ ಇದೆ. ಅಂದ್ರೆ ಈಗ ನೀವು ಇದನ್ನ ಕಡೆಗೆ ಬಿಡ್ತೀರಾ? ಈ ಕಡೆಗೆ ಬಿಡ್ಬೇಕು ಸರ್. ಒಂದೇ ಕಡೆ ಆದ್ರೇನು ಕಡೆನೆ, ಎರಡೇ ಕಡೆ ಆದ್ರೆ ಒಂದಲ್ಲಿ ಬಿದ್ರೇನು ಕಡೆಗೆ ಬಿಡ್ಬೇಕು. ಅಂದ್ರೆ ಈಗ ಆ ಒಂದು ಇದಕ್ಕೇನೆ ಕ್ಯಾಟಗರಿಗೆನೆ ಬರುತ್ತೆ. ಹೌದು. ಓಕೆ ಸರ್, ಇದು ಸುಳಿಸುದೆಲ್ಲ ಕರೆಕ್ಟ್ ಆಗಿದೆಯಾ? ಸರ್, ಇದು ನಾವು ನಮ್ಮ ತುರುವೇಕೆರೆ MLA ಅವರು ಮಸಾಲೆ ಜೋರಾಮ ಹತ್ರ ತಂದಿದ್ದು. 100% ₹1 ಅಷ್ಟು ಏನು ಪ್ರಾಬ್ಲಮ್ ಇಲ್ಲ ಸರ್. ಓಕೆ ಸರ್, ಮತ್ತೆ ಇದರದು ಇದನ್ನ ನೋಡಿದ್ರೆ ಅಂದ್ರೆ ಕ್ಯಾರೆಕ್ಟರ್ ವೈಸ್ ಸ್ವಲ್ಪ ಶಾಂತವಾಗಿದೆ. ಈಗ ಯೂಶಲಿ ಏನಾಗುತ್ತೆ ಅಂದ್ರೆ ಹೊಸಬ್ರು, ಅಂದ್ರೆ ಈಗ ನಾನ್ ಕೂಡ ಹೊಸಬ, ರಿಯಾಕ್ಟ್ ಮಾಡ್ಬಿಡುತ್ತೆ, ಒಂದಷ್ಟು ಎತ್ತುಗಳು ರಿಯಾಕ್ಟ್ ಮಾಡ್ಬಿಡುತ್ತೆ. ಬಟ್ ಇದು ಸ್ವಲ್ಪ ನಮ್ಮ ಹಳ್ಳಿ ಕಾರ್ ಎತ್ತಂದ್ರೇನೆ ಅದೇ ಸರ್. ಹಳ್ಳಿ ಕಾರು ಫೇವ್ರೇಟ್ ಆಗಿರೋದೇ ಜನ ಅದಕ್ಕೋಸ್ಕರನೇ. ಯಾಕಂದ್ರೆ ಅವು ಜನಗಳಿಗೆ ಅಷ್ಟು ಅಟ್ರಾಕ್ಟ್ಮೆಂಟ್ ಬೀಳೋದೇ ಜನ ಅಷ್ಟು ಹಳ್ಳಿ ಕಾರೇ. ಅದೊಂದು ವಿಚಾರಕ್ಕೆ ಈಗ ಸ್ವಲ್ಪ ಅದ್ರದೊಂದು ಶಾಂತ ಸ್ವಭಾವದಿಂದ ಇರ್ತವೆ. ಅದ್ರಲ್ಲಿ ಸ್ವಲ್ಪ ಒಂದು ರ್ಯಾಶ್ ಹುಟ್ಟಿರ್ತವೆ, ಏನು ಮಾಡಕ್ಕಾಗಲ್ಲ. ಕೆಲವೊಂದು ತುಂಬಾ ಜನ ಶಾಂತವಾಗಿ ಇರ್ತವೆ. ಅಂದ್ರೆ ಯಾರು ನೋಡ್ಕೊಳ್ಳೋರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಬೇಳ ಮದ್ದು ಈಗ ನಾನ್ ಬಿಚ್ಬಿಟ್ಬಿಟ್ಟು ಹೋದ್ರೆ ನನ್ನಿಂದ ಬರ್ತಾ ಇರ್ತೇನೆ. ಓಕೆ, ಹೌದಾ? ನಮ್ಮ ಮಂಜಣ್ಣವ್ರ ಮಗ ಇದ್ದಾನೆ, ಅವನು ಕೂಡ ಬಂದಿರ್ತಾನೆ. ಓಕೆ, ಫೈನ್ ಸರ್. ಈಗ ಇದು ಕೊಡೋದಿದ್ರೆ ಏನ್ ಹೇಳ್ತೀರಾ ಸರ್ ರೇಟ್? ಸರ್, ಇಲ್ಲ, ಈಗ ನಾವು ತಗೊಂಬಂದಿದ್ದು 11.25 ಲಕ್ಷಕ್ಕೆ ತಗೊಂಬಂದಿದ್ದು. ನಾವೀಗ ಇನ್ನೂ 2 ವರ್ಷ ವ್ಯಾಪಾರ ಇಲ್ಲ ಸರ್. 2 ವರ್ಷ ವ್ಯಾಪಾರ ಇಲ್ಲ. 22 ಲಕ್ಷ ವ್ಯಾಪಾರ ಹೇಳ್ತಾ ಇದೀವಿ. 2 ವರ್ಷ ದನ ಕೊಡಲ್ಲ. ಈಗ ಸದ್ಯಕ್ಕೆ 22 lakhs ಹೇಳ್ತಾ ಇದ್ದೀರಿ. ಯಾರ ಬಂದ್ರೆ ಎಷ್ಟ್ ಹೇಳ್ತಾ ಇದೀರಿ ಅಂದ್ರೆ ಕೇಳಿದ್ರೆ ಹೇಳ್ತೀವಿ ಅಷ್ಟೇ, ಬರೀ ವ್ಯಾಪಾರ ಕೊಡಲ್ಲ, 2 ವರ್ಷ ಕೊಡಲ್ಲ. ಓಕೆ, ಫೈನ್ ಸರ್, ಒಳ್ಳೇದಾಗ್ಲಿ. ಸರ್, ಈಗ ಮೇವಿನ ವಿಚಾರಕ್ಕೆ ಬಂದ್ರೆ ಏನೆಲ್ಲ ಮೇವ್ ಆಗ್ತಾ ಇದ್ರ? ಸರ್, ನಾವು ಈಗ ಚಕ್ಕೆ ಬೂಸ, ರವೆ ಬೂಸ, ಕಳೆ ಒಟ್ಟು ಹಾಕ್ತಿವಿ. ಮತ್ತೆ ಒಂದ್ ಟೈಮ್ ಮಾಮೂಲಿ ಜೋಳದ ನುಚ್ಚು, ಗೋಧಿ ನುಚ್ಚು, ರವೆ ಹಾಕಿ ಗಂಜಿ ಮಾಡಿ ಒಂದ್ ಟೈಮ್ ಕೊಡ್ತೀವಿ. ಸರ್, ಈಗ ಹಾಲಂತ ಏನಾದ್ರು ಕೊಡ್ತೀರಾ? ಹಾಲು ಸರ್, ಹಾಲೆಲ್ಲ ಈಗ ನಿಲ್ಸಿದ್ವಿ. 2 ತಿಂಗಳಿಂದ ನಿಲ್ಸಿದ್ವಿ. ನಮ್ ಬೇಬಿ ಜಾತ್ರೆ ಆದ್ಮೇಲೆ ಹಾಲು ಬೆಣ್ಣೆ ಎಲ್ಲ ನಿಲ್ಸಾಕ್ಬಿಡ್ತೀವಿ. ಓಕೆ, ಫೈನ್ ಸರ್. ಸದ್ಯಕ್ಕೆ ಹಾಲು ಬೆಣ್ಣೆ ಎಲ್ಲ ನಿಲ್ಸಿದ್ವಿ. ಸರ್, ಈಗ ನೀವು ವ್ಯವಸಾಯ ಅಂತೂ ಮಾಡಲ್ಲ, ಬಟ್ ವಾಕ್ ಸರ್ ವ್ಯವಸಾಯ ಮಾಡ್ತೀರಾ? ಓಕೆ, ಓಕೆ. ಅಲ್ಲ, ನಾನು ಆತರ ಹೇಳ್ತೀನಿ. ಇದ್ರಲ್ಲಿ ವ್ಯವಸಾಯ ಮಾಡಲ್ಲ, ಇದ್ರಲ್ಲಿ ಮಾಡಿದ್ದೀರಾ? ಈಗ ಲಿಮಿಟ್ ಅಷ್ಟೇ, ಜಾಸ್ತಿ ಏನಿಲ್ಲ. ಈಗ ಜಾತ್ರೆದಲ್ಲಿ ಟಾಪ್ ಅನ್ನ ಮೇಸಿದ್ರಿ, ಕೆಲಸ ಮಾಡಿ ಸ್ವಲ್ಪ ಕೆಟ್ಟಿರೋದು. ಈಗ ನಮ್ ಸ್ನೇಹಿತರೆಲ್ಲ ಜಾತ್ರೆಗೆ ಬರ್ಬೇಕು ಅನ್ನೋದಕ್ಕೆ ಒಂದು ವಿಚಾರಕ್ಕೋಸ್ಕರ ಹಾಕೊಂಬಂದಿದ್ದು ಈಗ. ಅದನ್ನೇ ಕೇಳೋಣ. ಡೈಲಿ ಎಷ್ಟು ಕಿಲೋಮೀಟರ್ ವಾಕ್ ಮಾಡಿಸ್ತೀರಾ ಸರ್? ಒಂದು 5 ಕಿಲೋಮೀಟರ್. 5 ಕಿಲೋಮೀಟರ್ ಮಾಡಿಸ್ತಿಲ್ಲ ಅಂದ್ರೆ ಟೈರ್ ಕಟ್ಟಿ ನಮ್ ಶೆಡ್ ಇದೆ, ಆ ಶೆಡ್ ಸುತ್ತೂ ಓಡಾಡ್ತಾ ಇರ್ತೀವಿ. ಅಂದ್ರೆ ಯೂಶಲಿ ಕೆಲಸ ಇಲ್ಲ ಅಂದ್ರೆ ಅದಕ್ಕೆ ರೆಸ್ಟ್ ಕೊಡೋದಂತಲ್ಲ, ಏನಾಗತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಶೋಕಿ ಮಾಡ್ಬಿಟ್ಟಿರ್ತಾರೆ. ಕೆಲಸ ಇಲ್ಲ ಅಂದ್ರೆ ಅದಕ್ಕೆ ವಾಕ್, ಸ್ವಿಮ್ಮಿಂಗ್ ಏನಾದ್ರು ಕೆಲಸ ಮಾಡಿಸ್ತೀವಿ ಸರ್. ಓಕೆ, ಫೈನ್ ಸರ್. ಸ್ವಿಮ್ಮಿಂಗ್ ನಮ್ ಕಡೆ ಗೊತ್ತಲ್ಲ ನಿಮ್ಗೆ, ಜಾಗ ಇಲ್ಲ, ವಾಕ್ ಮಾಡಿಸ್ತೀವಿ. ಓಕೆ, ಫೈನ್ ಸರ್, ಒಳ್ಳೇದಾಗ್ಲಿ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 9972888463. ಓಕೆ, ಥ್ಯಾಂಕ್ ಯು ಸರ್. ಈಗ ಸೈಜ್ ಎಲ್ಲೆಲ್ಲಿ ಮಾಡಿದೆ ಸರ್ ಇದು?
ಸರ್ 2 ಸತಿ ಬೇಬಿನಲ್ಲಿ 2 ಸತಿ ಫಸ್ಟ್ ಪ್ರೈಸ್ ಮಾಡಿದೀವಿ. ಓಕೆ ನಮ್ ಸಪ್ಲಮ್ ಅಲ್ಲಿ 2 ಪ್ರೈಸ್ ಮಾಡಿದೀವಿ. ಓಕೆ ಆಮೇಲೆ ನಮ್ ದೊಡ್ಡಬಳ್ಳಾಪುರದಲ್ಲಿ ಒಂದು ಸ್ಪೆಂಡರ್ ಬೈಕ್ ಒಂದು ಪ್ರೈಸ್ ಮಾಡಿದ್ವಿ. ಅಂದ್ರೆ ಫ್ಯಾಷನ್ ಶೋ ಏನಾದ್ರು ಫ್ಯಾಷನ್ ಶೋ, ಹೌದು ಫ್ಯಾಷನ್ ಶೋ ನಲ್ಲಿ ಅಂಬರೀಶ್ ಹಾ ಫ್ಯಾಷನ್ ಶೋ ನಲ್ಲಿ ನಮ್ಮ ಹಳ್ಳಿ ರೈತರು ಅಂಬರೀಶ್ ಅಂತ ಹೇಳಿದ್ದಾರೆ, ಹಾ ಅವರು ಇಟ್ಟಿದ್ರು. ಓಕೆ ಅಲ್ಲಿ ಸ್ಪ್ಲೆಂಡರ್ ಬೈಕ್. ಸ್ಪೆಂಡರ್ ಬೈಕ್ ಒಂದು. ಓಕೆ ಸರ್, ಇಲ್ಲಿ ಕಾಂಪಿಟೇಷನ್ ಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಎಲ್ಲ ಕಡೆನೂ ಬಹುಮಾನ ತಗೊಂಡ್ ಬನ್ನಿ. ಸೀನಪ್ಪ ಅವ್ರು ಹೇಳ್ದಂಗೆ ಯಾವ್ದೇ ರೈತರು ಬಂದ್ರು ನಮಗೂ ಕೂಡ ಖುಷಿ. ಹೌದು. ನೀವು ಸಾಕಿರೋದಕ್ಕೆ ನಿಮ್ಗೂ ಒಂಥರ ಸಂತೋಷ ಆಗ್ಲಿ. ಇಲ್ಲ ಸರ್, ಆಕ್ಚುಲಿ ನಾವು ಜಾತ್ರೆಗೆ ಬರಬಾರ್ದು ಅಂತಾನೆ ಇದ್ದಿದ್ದು. ಹಾ. ಅವರು ಜಾತ್ರೆ ದನ ಬಹುಮಾನ ಬರೋದು ಬಿಡೋದು ಸೆಕೆಂಡ್ರಿ, ಹಾ. ಯಾರಾದ್ರೂ ಬರ್ತಾರೆ ಮಾಡ್ಬೋದು ಹಾ. ಅಂತ ಹೇಳಿ ನಮ್ ಸೀನಪ್ಪ ಅವರು ಮಗ ಕಿರಣ್ ಅಂತಿದ್ದಾರೆ, ಓಕೆ ಅವ್ರಿಬ್ರು ಫೋರ್ಸ್ ಮಾಡಿದಕ್ಕೋಸ್ಕರ ಬಂದಿದ್ದು. ಬಹುಮಾನ ಆಮೇಲೆ ಸೆಕೆಂಡ್ರಿ, ಓಕೆ ಫಸ್ಟ್ ಹೊರಗಡೆ ನಾವು ಕಾಂಪಿಟೇಷನ್ ಮಾಡೋಣ ಬಾ ಅಂತ ಹೇಳಿ. ಫೈನ್ ಸರ್. ಈಗ ನಮ್ಮ ಮದ್ದೂರು ಜನಗಳು ಕೂಡ ನಿಮ್ಮ ಒಂದು ದನಗಳನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ, ಕ್ರೌಡ್ ಎಲ್ಲ ಬಂದು ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ. ಒಳ್ಳೇದಾಗ್ಲಿ. ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.